ಬೆಂಗಳೂರು ರಾಬರಿ ಹಿಂದೆ ಪೊಲೀಸಪ್ಪನ ಕೈವಾಡ ಇರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಗೋವಿಂದಪುರ ಠಾಣೆ ಪೇದೆ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ನನ್ನ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಓರ್ವ ಕಾನ್ಸ್ಟೇಬಲ್ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ಗೋವಿಂದಪುರ ಠಾಣೆ ಪೇದೆ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ವಿಚಾರಣೆಗೆ ಒಳಪಟ್ಟಿರುವಂತಹ ಕಾನ್ಸ್ಟೇಬಲ್ ದರೋಡೆಕೋರರ ಜೊತೆ ಸಂಪರ್ಕದಲ್ಲಿದ್ದಂತಹ ಬಗ್ಗೆ ಸಾಕ್ಷಿ ಸಿಕ್ಕಿದೆಯಂತೆ ಅಧಿಕಾರಿಗಳಿಗೆ. ಇನೋವಾ ಕಾರು ಖರೀದಿಸಿದ್ದ ಇಬ್ಬರು ವ್ಯಕ್ತಿಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಇನೋವಾ ಖರೀದಿಸಿದಂತಹ ಗೋವಿಂದಪುರ ನಿವಾಸಿಗಳು ಇಬ್ಬರು ಕೂಡ ಆ ಒಂದು ಸ್ಟೇಷನ್ನ ವ್ಯಾಪ್ತಿಗೆ ಒಳಪಡುವಂತಹ ವ್ಯಕ್ತಿಗಳು. ಆಂಧ್ರ ಪ್ರದೇಶದ ಚಿತ್ತೂರಿನ ಗುಡಿಪಾಲ ಬಳಿ ಆ ಇನೋವಾ ಕಾರನ್ನು ಸೀಸ್ ಮಾಡಲಾಗಿದೆ. ಈಗಾಗಲೇ ಚಾರ್ಸಿ ನಂಬರ್ ಆಧಾರದ ಮೇಲೆ ಈ ಕಾರ್ನ ಮಾಲೀಕ ಯಾರು ಅಂದ್ರೆ ಮೂಲ ಮಾಲೀಕ ಯಾರ ಹೆಸರಲ್ಲಿ ಮೊದಲಿಗೆ ರಿಜಿಸ್ಟ್ರೇಷನ್ ಆಗಿತ್ತು ಆ ಮಾಲೀಕನನ್ನ ಈಗ ಪತ್ತೆ ಹಚ್ಚಲಾಯಿತು. ಅದಾದ್ಮೇಲೆ ಕಾರನ್ನ ಖರೀದಿ ಮಾಡಿದಂತಹ ಇಬ್ಬರು ವ್ಯಕ್ತಿಗಳನ್ನ ಈಗ ಪೊಲೀಸ್ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಈ ಕಾರು ಯಾರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿತ್ತು ಅನ್ನುವಂಥದ್ದು ಕಾರನ್ನ ಈಗಾಗಲೇ ಆಂಧ್ರದಲ್ಲಿ ಸೀಸ್ ಮಾಡಲಾಗಿದೆ. ಇಬ್ಬರು ವ್ಯಕ್ತಿಗಳನ್ನ ಆಂಧ್ರದಲ್ಲಿನೇ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಬೆಂಗಳೂರು ರಾಬರಿ ಕೇಸ್ನ ಹಿಂದೆ ಓರ್ವ ಪೊಲೀಸ್ ಪೇದೆಯ ಕೈವಾಡ ಇರುವಂತಹ ಶಂಕೆ ವ್ಯಕ್ತವಾಗ್ತಿರೋ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಈ ಅತಿ ದೊಡ್ಡ ರಾಬರಿ ಕೇಸ್ಗೆ ಸಂಬಂಧಪಟ್ಟಂಗೆ ಇಬ್ಬರು ವ್ಯಕ್ತಿಗಳನ್ನ ಆಂಧ್ರದಲ್ಲಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನಾಟ್ ಶೋರ್. ಇದ್ರ ಜೊತೆಗೆ ಈ ಗೋವಿಂದಪುರದ ಸುತ್ತ ಏನಾದರೂ ಅತಿ ದೊಡ್ಡ ಅನುಮಾನ ಮೂಡ್ತಾ ಇದೆಯಾ? ಈ ಪೊಲೀಸ್ ಪೇದೆಯನ್ನ ಕಾನ್ಸ್ಟೇಬಲ್ ಅನ್ನ ವಶಕ್ಕೆ ಪಡೆಯೋದಕ್ಕೆ ಕಾರಣ ಏನು? ಅರುಣ್, ಬೆಂಗಳೂರಿನಲ್ಲಿ ನಡೆದಂತಹ 7.11 ಕೋಟಿ ರಾಬರಿ ಪ್ರಕರಣ ಇತ್ತು. ಅದರಲ್ಲಿ ಮೇಜರ್ ಟ್ವಿಸ್ಟ್ ಈಗಾಗಲೇ ಸಿಕ್ಕಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ಪೇದೆಯಾಗಿ ಕೆಲಸ ಮಾಡ್ತಿರುವಂಥ ಅಣ್ಣಪ್ಪ ನಾಯಕ ಅನ್ನುವಂಥ ಓರ್ವ ಪೇದೆಯನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ಇಂಟ್ರಾಗೇಷನ್ ಅನ್ನು ಮಾಡ್ತಿರುವಂಥದ್ದು. ಇನ್ನು ಈತನ ಮೇಲೆ ಏನಕ್ಕೆ ಅನುಮಾನ ಮೂಡ್ತು ಅಂತಂದರೆ, ಆರೋಪಿಗಳ ಜೊತೆ ಈತ ನಿರಂತರವಾದಂಥ ಸಂಪರ್ಕವನ್ನು ಹೊಂದಿದ್ದ ಅನ್ನುವಂಥದ್ದು ಕೂಡ ಈಗಾಗಲೇ ತನಿಖೆ ವೇಳೆಯಲ್ಲಿ ಗೊತ್ತಾಗಿತ್ತು. ಹಾಗಾದರೆ ಯಾವ ಕಾರಣಕ್ಕೋಸ್ಕರ ಆರೋಪಿಗಳ ಜೊತೆ ಸಂಪರ್ಕವನ್ನು ಹೊಂದಿದ್ದ? ಒಂದು ವೇಳೆ ಈ ರೀತಿಯಂತಹ ರಾಬರಿ ಮಾಡೋದಕ್ಕೆ ಈತನೇ ಎಲ್ಲ ರೀತಿಯಾದಂತಹ ಪ್ಲಾನಿಂಗನ್ನು ಕೂಡ ಹೇಳ್ಕೊಟ್ಟಿದ್ದ. ಯಾಕಂದರೆ ಈತೊಬ್ಬ ಪೊಲೀಸ್ ಇಲಾಖೆಯಲ್ಲಿರುವಂಥ ಕಾರಣಕ್ಕೋಸ್ಕರ ಯಾವ ರೀತಿಯಾಗಿ ಪೊಲೀಸರ ಇನ್ವೆಸ್ಟಿಗೇಷನ್ ಇರುತ್ತೆ, ಯಾವ ರೀತಿಯಾಗಿ CC ಕ್ಯಾಮ್ರಾಗಳಿಗೆ ಸಿಗದೆ ನೀವೆಲ್ಲ ಕೂಡ ಹೋಗಬೇಕು ಅನ್ನುವಂಥದ್ರ ಬಗ್ಗೆ ಈತನೇ ಡೈರೆಕ್ಷನನ್ನು ಮಾಡಿರುವಂಥ ಸಾಧ್ಯತೆಯ ಅನುಮಾನದ ಮೇಲೆ ಈಗಾಗಲೇ ಆತನನ್ನು ವಶಕ್ಕೆ ಪಡೆದು ಮಧ್ಯಾಹ್ನದಿಂದಲೂ ಕೂಡ ಈಗಾಗಲೇ ಇಂಟ್ರಾಗೇಷನನ್ನು ಮಾಡ್ತಿದ್ದಾರೆ. ಜೊತೆಗೆ ಆ ಒಂದು ಕ್ರೈಮ್ PCಯ ಮೊಬೈಲ್ ಫೋನನ್ನು ಕೂಡ ಈಗಾಗಲೇ ತಮ್ಮ ವಶಕ್ಕೆ ಪಡ್ಕೊಂಡು ಅದನ್ನು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂಥದ್ದು. ಇದು ಒಂದು ಭಾಗ ಆಯಿತು ಅಂತಂದರೆ, ಮತ್ತೊಂದು ಭಾಗವಾಗಿ ಇದೇ CMSನ ಏಜೆನ್ಸಿ ಏನಿದೆ, ಈ ಏಜೆನ್ಸಿಯಲ್ಲಿ ಹಿಂದೆ ಕೆಲಸ ಮಾಡ್ತಿದ್ದಂತಹ ಓರ್ವ ಉದ್ಯೋಗಿಯನ್ನು ಕೂಡ ಈಗಾಗಲೇ ದಕ್ಷಿಣ ವಿಭಾಗದ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಈತನೂ ಕೂಡ ಅಷ್ಟೇ ಈ ಒಂದು ರಾಬರಿ ಆಯ್ತಲ್ಲ, ರಾಬರಿ ಆದಂತಹ ಟೈಮ್ನಲ್ಲಿ ಸುಮಾರು 18 ನಿಮಿಷಗಳ ಕಾಲ GPS ಟ್ರ್ಯಾಕರನ್ನು ಆಫ್ ಮಾಡಿಸಿರ್ತಾನೆ. ಅಂದರೆ ಆ ಒಂದು ವೆಹಿಕಲ್ ಏನು ಬರ್ತಾ ಇತ್ತು, ಆ ಒಂದು ವೆಹಿಕಲ್ನಲ್ಲಿ ದುಡ್ಡು ಇರ್ತಲ್ಲ, ಆ ಒಂದು ರಾಬರಿ ಮಾಡುವಂಥ ಸಂದರ್ಭದಲ್ಲಿ 18 ನಿಮಿಷ GPS ವರ್ಕ್ ಆಗಿಲ್ಲ. ಯಾಕಂದರೆ ಆ ರಾಬರಿ ಎಲ್ಲ ಆಗ್ತಿದೆ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯಂಥ ಮಾಹಿತಿ ಕೂಡ ಅಷ್ಟೇ ಅಲ್ಲಿರುವಂಥ ಕಂಟ್ರೋಲ್ ರೂಮ್ಗೆ ಸಿಗಬಾರ್ದು ಅನ್ನೋದೊಂದು ಕಾರಣಕ್ಕೋಸ್ಕರ 18 ನಿಮಿಷಗಳ ಕಾಲ GPS ಟ್ರ್ಯಾಕರನ್ನು ಕೂಡ ಆಫ್ ಮಾಡಿಸಿದ್ದ. ಆ ಆಫ್ ಮಾಡಿಸಿರುವಂಥ ವಿಚಾರವು ಕೂಡ ಈಗಾಗಲೇ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಬಯಲಾಗಿತ್ತು. ಹಾಗಾದರೆ ಆಫ್ ಮಾಡಿಸಿರುವಂಥ ವ್ಯಕ್ತಿ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದ್ದು ಸದ್ಯಕ್ಕೆ ಆತನನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದು ಇಂಟ್ರಾಗೇಷನ್ ಅನ್ನು ಮಾಡ್ತಿದ್ದಾರೆ. ಅಂದರೆ ಈ ಒಂದು ರಾಬರಿ ಅಂತ ಏನಿದೆ, ಈ ಒಂದು ರಾಬರಿ ಹಿಂಭಾಗದಲ್ಲಿ ತುಂಬ ಜನ ಕೆಲಸ ಮಾಡಿರುವಂತಹ ಒಂದು ಅನುಮಾನಗಳು ಕೂಡ ಈಗಾಗಲೇ ಮೂಡ್ತಾ ಇರುವಂಥದ್ದು. ಆ ಕಾರಣಕ್ಕೋಸ್ಕರನೇ ಕಂಟ್ರೋಲ್ ರೂಮ್ನಲ್ಲಿ ಯಾರ ಕೈಯಿಂದ 18 ನಿಮಿಷಗಳ ಕಾಲ GPS ಟ್ರ್ಯಾಕರನ್ನು ಆಫ್ ಮಾಡಿಸಿದ್ದ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಇಂಟ್ರಾಗೇಷನ್ ಅನ್ನು ಆ ಒಂದು ವ್ಯಕ್ತಿಯನ್ನು ಕೂಡ ವಶಕ್ಕೆ ಪಡೆದು ಈಗಾಗಲೇ ಮಾಡ್ತಾ ಇರುವಂಥದ್ದು. ಇನ್ನೊಂದು ಭಾಗವಾಗಿ ಏನು ಅಂತಂದರೆ, ಈ ಒಂದು ಕೃತ್ಯಕ್ಕೆ ಬಳಸಿದಂಥ ಇನೋವಾ ಕಾರ್ ಏನಿತ್ತು, ಆ ಒಂದು ಇನೋವಾ ಕಾರು ಕೂಡ ಅಷ್ಟೇ ಈಗಾಗಲೇ ಸಿಕ್ಕಿರುವಂಥದ್ದು. ಆ ಒಂದು ಇನೋವಾ ಕಾರು ಸಿಕ್ಕಂಥ ಸಂದರ್ಭ ಅದರ ಚಾಲ್ಸಿ ನಂಬರ್ನ ಮುಖಾಂತರವಾಗಿ ಓನರ್ನ ಪತ್ತೆ ಮಾಡ್ತಾರೆ. ನೇರವಾಗಿ ಆ ಒಂದು ಓನರ್ ಕೂಡ ಅಷ್ಟೇ ಗೋವಿಂದಪುರದ ನಿವಾಸಿ ಅಂತ ಗೊತ್ತಾಗುತ್ತೆ. ಇಮಿಡಿಯೇಟಾಗಿ ಆತನನ್ನು ಕೂಡ ಅಷ್ಟೇ ವಶಕ್ಕೆ ಪಡೆದು ಇಂಟ್ರಾಗೇಷನ್ ಮಾಡ್ತಾರೆ. ಆತನನ್ನು ಇಂಟ್ರಾಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ, ಈ ಕಾರನ್ನು ನಾನು ಈಗಾಗಲೇ ಮಾರಾಟ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಆ ಒಂದಷ್ಟು ದಾಖಲಾತಿಗಳನ್ನು ಕೂಡ ಅಷ್ಟೇ ಪೊಲೀಸರು ಕೊಡ್ತಾರೆ. ಆ ದಾಖಲಾತಿಗಳನ್ನು ವೆರಿಫೈ ಮಾಡಿದಾಗ ಇಬ್ಬರು ವ್ಯಕ್ತಿಗಳು ಬಂದು ಆ ಒಂದು ಕಾರನ್ನು ಖರೀದಿ ಮಾಡಿರುವಂಥದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಇಮಿಡಿಯೇಟಾಗಿ ಆ ಇಬ್ಬರು ವ್ಯಕ್ತಿಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾಕಂದರೆ ಉದ್ದೇಶಪೂರ್ವಕವಾಗಿ ಈ ರೀತಿಯಾದಂಥ ರಾಬರಿಯಲ್ಲಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಆ ಒಂದು ಕಾರನ್ನು ಕೊಟ್ಟರೆ ಅಥವಾ
ಯಾವ ಕಾರಣದಿಂದ ಆ ಒಂದು ಕಾರನ್ನು ಈ ರಾಬರ್ಸ್ಗೆ ಕೊಟ್ಟರು ಅನ್ನೋಂಥದ್ರ ಬಗ್ಗೆ ಕೂಡ ಈಗಲೇ ಇಂಟ್ರಾಗೇಷನನ್ನು ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ, ರಾಬ್ರಿ ಮಾಡಿದ್ದೇ ಒಂದು ಗ್ಯಾಂಗ್ ಆಯಿತು ಅಂತಂದರೆ ಆ ರಾಬ್ರಿ ಮಾಡೋದಕ್ಕೆ ಸಹಾಯ ಮಾಡಿದಂಥ ಗ್ಯಾಂಗ್ ಇನ್ನೊಂದಿತ್ತ ಅನ್ನುವಂಥದ್ದು. ಜೊತೆಗೆ ಅದರಲ್ಲೂ ಕೂಡ ಪೊಲೀಸ್ ಇಲಾಖೆಯಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಅಷ್ಟೇ ಇದರಲ್ಲಿ ಕೆಲಸ ಮಾಡಿರುವಂಥ ಸಾಧ್ಯತೆ ಇದೆ ಅನ್ನುವಂಥ ಇದೀಗ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಈ ಕಾರಣಕ್ಕೋಸ್ಕರನೇ ಗೋವಿಂದಪುರ ಪೊಲೀಸ್ ಸ್ಟೇಷನ್ನ ಪೇದೆ ಆಗಿರುವಂಥ ಅಣ್ಣಪ್ಪ ನಾಯ್ಕರನ್ನ ಈಗಾಗಲೇ CCB ಪೊಲೀಸರು ಮತ್ತು ದಕ್ಷಿಣ ವಿಭಾಗದ ಪೊಲೀಸ್ ಇಬ್ಬರು ಕೂಡ ಅಷ್ಟೇ ಜಂಟಿಯಾಗಿ ಇಂಟ್ರಾಗೇಷನ್ ಅನ್ನು ಮುಂದುವರಿಸಿರುವಂತದ್ದು. ಅರುಣ್, ಓಕೆ ಮಂಜು, ಈ ರಾಬರಿ ಕೇಸ್ಗೆ ಸಂಬಂಧಪಟ್ಟಂಗೆ ಶಂಕಿತ ವ್ಯಕ್ತಿಗಳ ಒಂದಿಷ್ಟು ಫೋಟೋಗಳನ್ನ ಪೊಲೀಸ್ ಇಲಾಖೆ ಈಗಾಗಲೇ ರಿವೀಲ್ ಮಾಡಿದೆ. ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಬೆಳಗ್ಗೆಯಿಂದ. ಸೊ ಹಾಗಾಗಿ ಈ ಕಾರ್ನ ಸೆಕೆಂಡ್ ಓನರ್ ಪತ್ತೆ ಹಚ್ಚಿರೋ ಹಿನ್ನೆಲೆಯಲ್ಲಿ ಅವತ್ತು ರಾಬರಿ ಆದಂಥ ದಿನ ಆ ಕಾರನ್ನು ತೆಗೆದುಕೊಂಡು ಹೋಗಿದ್ದು ಯಾರು ಅನ್ನುವಂಥದ್ದು ಆಲ್ಮೋಸ್ಟ್ ಕೆಲವು ಕ್ಷಣಗಳಲ್ಲಿ ಅಥವಾ ನಾಳೆ ಒಳಗಡೆ ಆ ಒಂದು ಮಾಹಿತಿ ಕೂಡ ಆದಷ್ಟು ಬೇಗ ಹೊರಗೆ ಬರುತ್ತೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಅರುಣ್, ಈಗ ಇರುವಂತಹ ಮಾಹಿತಿಯ ಪ್ರಕಾರವಾಗಿ ಈ ಒಂದು ರಾಬರಿ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ಯಾರೂ ಅಲ್ಲ, ಅದೇ ಒಂದು CMS ಏಜೆನ್ಸಿಯಲ್ಲಿ ಹಿಂದೆ ಕೆಲಸ ಮಾಡ್ತಿದ್ದಂಥ ಓರ್ವ ವ್ಯಕ್ತಿ ಕೂಡ ಅಷ್ಟೇ ಅನ್ನುವಂಥದ್ದು ಈಗಾಗಲೇ ಬಯಲಾಗಿರುವಂಥದ್ದು. ಯಾಕಂದರೆ ಪೊಲೀಸರು ಈಗಾಗಲೇ ಹೇಳ್ತಾ ಇರುವಂಥದ್ದು ಯಾರು ರಾಬರಿ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಅಂತ ಹೇಳ್ತಾರೆ. ಆ ಮಾಹಿತಿ ಏನು ಅಂತಂದರೆ, ಇದೇ ಒಂದು CMS ಕಂಪ್ನಿಯಲ್ಲಿ ಹಿಂದೆ ಓರ್ವ ವ್ಯಕ್ತಿ ಕೆಲಸ ಮಾಡ್ತಿರ್ತಾನೆ. ಕೆಲಸ ಮಾಡ್ತಿರುವಂಥ ವ್ಯಕ್ತಿ ಅಲ್ಲಿ 2 ಬಾರಿ ಅಟೆಂಪ್ಟನ್ನು ಮಾಡ್ತಾನೆ. ಅಂದರೆ ಇದೇ ರೀತಿ ATM ಅನ್ನು ಅಂದರೆ ಈ ಒಂದು ಹಣವನ್ನು ರಾಬರಿ ಮಾಡೋದಕ್ಕೆ 2 ಬಾರಿ ಅಟೆಂಪ್ಟನ್ನು ಮಾಡ್ತಾನೆ. ಅಟೆಂಪ್ಟ್ ಫೇಲ್ ಕೂಡ ಆಗಿರುತ್ತೆ. ಫೇಲ್ ಆದಂಥ ಬಳಿಕ ಆತನನ್ನು ಕೆಲಸದಿಂದಲೂ ಕೂಡ ಅಷ್ಟೇ ಅಲ್ಲಿಂದ ತೆಗೆದಿರ್ತಾರೆ. ಜೊತೆಗೆ ಪೊಲೀಸರು ಕೂಡ ಅರೆಸ್ಟ್ ಮಾಡ್ಕೊಂಡು ಜೈಲಿಗೆ ಬಿಟ್ಟಿರ್ತಾರೆ. ಇದಾದಂಥ ಬಳಿಕ ಆತ ಬೇಲ್ ತಗೊಂಡು ಹೊರಗಡೆ ಬರ್ತಾನೆ. ಹೊರಗಡೆ ಬಂದಂಥ ಬಳಿಕ ಬಹುತೇಕ ಪೊಲೀಸರ ಜೊತೆಯೇ ಸೇರಿಕೊಂಡು ಈ ರೀತಿಯಾದಂಥ ಮಾಸ್ಟರ್ ಪ್ಲಾನ್ ರೂಪಿಸಿರಬಹುದು ಅನ್ನುವಂಥದ್ದು ಈಗಿರುವಂಥ ಒಂದು ಅನುಮಾನ. ಸದ್ಯಕ್ಕೆ ಆ ಒಂದು ವ್ಯಕ್ತಿಯ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದ್ದು ಆತನಿಗೋಸ್ಕರ ತೀವ್ರ ಹುಡುಕಾಟವನ್ನು ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಈ ಒಂದು ಪೊಲೀಸ್ ಪೇದೆ ಆಗಿರ್ಬೋದು ಅಥವಾ CMSನಲ್ಲಿ ಕೆಲಸ ಮಾಡ್ತಿರುವಂಥ ಮತ್ತು GPS ಟ್ರ್ಯಾಕರ್ ಆಫ್ ಮಾಡೋದಕ್ಕೆ ಸಹಾಯ ಮಾಡಿದಂಥ ವ್ಯಕ್ತಿ ಆಗಿರ್ಬೋದು, ಇವರ ಮುಖಾಂತರವಾಗಿ ಅವ್ರು ಎಲ್ಲಿದ್ದಾರೆ ಏನು ಅನ್ನೋಂಥದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡೋಕ್ಕೆ ಈಗಾಗಲೇ ಪೊಲೀಸರು ಮುಂದಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ನಾಳೆಯ ಒಳಗಾಗಿ ಈ ಒಂದು ಪ್ರಕರಣ ಬಹುತೇಕ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುವಂಥ ಸಾಧ್ಯತೆ ಇದೆ. ಯಾಕಂದರೆ ಈಗ ಅವ್ರ ರಾಬರ್ಸ್ಗೆ ಯಾರೆಲ್ಲ ಹೆಲ್ಪ್ ಮಾಡಿದ್ರು ಅವರೆಲ್ಲರನ್ನೂ ಕೂಡ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದು. ರಾಬರ್ಸ್ ಯಾರು ಅಂತ ಗೊತ್ತಾಗಿದೆ. ಬಹುತೇಕ ನಾಳೆಯ ಒಳಗಾಗಿ ಒಂದು ಪ್ರಕರಣದಲ್ಲಿ ಆರೋಪಿಗಳನ್ನು ಕೂಡ ಅಷ್ಟೇ ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ಅರುಣ್, ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗೆ.